ಯಾದಗಿರಿ ಜಿಲ್ಲೆ ಸುರಪುರ ತಾಲೂಕು ಹುಣಸಗಿ ಗ್ರಾಮದಲ್ಲಿ ಅಲ್ಲಿ ಪಕ್ಕದ ಒಂದು ಸಣ್ಣ ಹಳ್ಳಿ, ಬಹಳಷ್ಟು ಕಡುಬಡತನದ ಮನೆತನ. ಆ ಮನೆತನದಲ್ಲಿ ಮಗನಾಗಿ ಹುಟ್ಟಿರುವಂತ ಒಬ್ಬ ಹುಡುಗ, ಹುಟ್ಟುತ್ತಲೇ ಅಂಗವಿಕಲ, ನೋಡಲಿಕ್ಕೆ ಸಾಲಗಪ್ಪ, ಸುಂದರನಲ್ಲ. ಏನ್ ಮಾಡಬೇಕು? SLC ಮುಗಿಸಿದ ತಕ್ಷಣ ಏನಾದ್ರೂ ಜೀವನದೊಳಗೆ ಸಾಧನೆಯನ್ನು ಮಾಡಬೇಕು, ನಾನೇನಾದ್ರೂ ಸಾಧನೆಯನ್ನು ಮಾಡಬೇಕು ಅಂತ ಛಲ ತೊಟ್ಟ. ಯಾರು ಕೂಡ ಸೇರ್ಲಿಲ್ಲ, ಮನೆತನ ಸೇರ್ಲಿಲ್ಲ, ಮಂದಿ ಸೇರ್ಲಿಲ್ಲ. ಎಲ್ಲರೂ ಹೋದಾಗ ಒಬ್ಬನ ಅಂಗವಿಕಲ 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 ಅನ್ನುವಂತ ಮಾತುಗಳನ್ನ ಕೇಳಿ ಏನಾದ್ರೂ ಜೀವನದೊಳಗೆ ಸಾಧಿಸಬೇಕು ಅಂತ ಯಾದಗಿರಿ ಜಿಲ್ಲೆ ಸುರಪುರ ತಾಲೂಕು ಹುಣಸೂರಿನ ನಮ್ಮ ಹುಣಸಗಿ ಎನ್ನುವಂತ ಗ್ರಾಮದ ಪಕ್ಕದಲ್ಲಿರುವಂತ ಒಂದು ಕುಗ್ರಾಮ ಹಳ್ಳಿಯಿಂದ ಹೊರಟ ಹುಡುಗ ಬೆಂಗಳೂರಿನತ್ತ ಮುಖ ಮಾಡ್ತಾನೆ. ಬೆಂಗಳೂರಿನೊಳಗ ಅಲ್ಲಿ ಆತನ ಮಾವನ ಹುಡ್ಕೊಂಡು ಹೋದ. ಏನಾದ್ರೂ ಒಂದು ಕೆಲಸ ಕೊಡಿಸ್ರಿ ಅಂತ ಕೇಳಿದ. ಏನಾದ್ರೂ ಕೆಲಸ ಮಾಡ್ಬೇಕಲ್ಲ, ಏನ್ ಮಾಡ್ಬೇಕು? ಬೆಂಗಳೂರಿಗೆ ಹೋದ್ರೆ ಕುಂತು ಉಣ್ಣಾಕ ಆಗಂಗಿಲ್ಲ, ಕೆಲಸ ಮಾಡ್ಲೇಬೇಕು. ಪೀನ್ಯಾದೊಳಗ ಒಂದು ಸಣ್ಣ ಕಂಪನಿ, ಆ ಬಾಟ್ಲಿಗಳಿರ್ತಾವಲ್ಲ, ಬಾಟ್ಲಿಗಳ ಮೇಲೆ ಬೂಚನ್ನ ಹಾಕುವಂತ ಕಂಪನಿ ಒಳಗ ಕೇವಲ 2,500 ಪಗಾರಕ್ಕ ಒಂದು ತಿಂಗಳಿಗೆ ದುಡಿಯುವಂತ ಕಾಯಕವನ್ನು ಶುರು ಮಾಡಿದ್ರು. ಅವರ ಮಾವನು ಕೂಡ ಅನ್ಕೊಂಡ, ನನ್ನ ಹಳೆಯ ಬಂದಿದ್ದಕ್ಕೆ ಕೆಲಸ ಸಿಕ್ತು, ಪಗಾರ ರೇಟರೇ ಇರಲಿ ಅಂತ ಅನ್ಕೊಂಡ. ಆದ್ರೆ ಗೊತ್ತಿರ್ಲಿ, ಕೇವಲ 3 ತಿಂಗಳು ಆ ಕಂಪನಿಯಲ್ಲಿ ಇವ್ರನ್ನ ಇಟ್ಕೋತಾರ. ನಿಂದ ಜನರ ಜೊತೆಗೆ ರೆಸ್ಪಾನ್ಸ್ ಸರಿ ಇಲ್ಲಪ್ಪ, ನಮ್ಮ ಕಂಪನಿ ಬಿಟ್ಟು ಹೋಗು ಅಂತ. ಅಳತಾ ಹುಡುಗ ಹೊರಗೆ ಬರ್ತಾನ. ಗೊತ್ತಿರ್ಲಿ, ಅಳತಾ ಬಂದಿರೋ ಹುಡುಗನಿಗೆ ಅವರ ಮಾವನು ಹೇಳ್ತಾನ, ನಿನಗೆ ಕೆಲಸ ಇಲ್ಲಪ್ಪ, ನೀ ಎಲ್ಲಿ ಹೋದಲ್ಲಿ ಹೆಸರನ್ನ ಕೆಡಿಸ್ಕೊಂಡು ಬರಾಕತ್ತಿ ಅಂದ್ಮೇಲೆ ನಿನಗೆ ಯಾರೂ ಕೆಲಸ ಕೊಡಂಗಿಲ್ಲ, ಊರಿಗೆ ಹೋಗು, ಒಂದು ಕಿರಾಣಿ ಅಂಗಡಿ ಇಟ್ಕೊಂಡು ಬದುಕು ಮಾಡುವ ಹೋಗು. ಬಸ್ ಸ್ಟ್ಯಾಂಡ್ ಒಳಗೆ ಬಂದು ಗಾಂಧಿನಗರದ ಬಸ್ ಸ್ಟ್ಯಾಂಡ್ ಬಂದು ಕುಂತಿರೋ ಹುಡುಗ ಪೇಪರ್ ನೋಡ್ತಾ ಅಳ್ತಾ ಇದ್ದ. ಆ ಪೇಪರ್ನೊಳಗೆ ಯಾಡ್ ನೋಡ್ತಾನೆ. ಒಂದು ಪ್ರಕಟಣೆ ನೋಡ್ತಾನ, ಕೆಲಸ ಖಾಲಿ ಇದೆ, ಊಟ ವಸತಿ ಫ್ರೀ ಅನ್ನುವಂತ ಸೂಚನೆಯನ್ನ ಪ್ರಕಟಣೆಯನ್ನು ನೋಡಿದ ಹುಡುಗ ತುಂಬಾ ಖುಷಿ ಆಗ್ತಾನ. ನನ್ನ ಮಾವನ ಮೇಲೇನು ನಾನು ಆಸರಾಗೋದು ಬೇಡ, ನನ್ನ ಜೀವನದೊಳಗೆ ಏನಾದ್ರೂ ಮಾಡಕ್ ಬಂದಿನ ಅಂದ ಮೇಲೆ ಹಳ್ಳಿ ಊರಿಗೆ ಹೋಗೋದು ಬೇಡ ಅಂತ ವಿಚಾರ ಮಾಡಿ ಕೆಲ್ಸಕ್ಕೆ ಹೋಗ್ತಾನ. ಜೋಸೆಫ್ ಅನ್ನುವಂತ ಒಬ್ಬ ವ್ಯಕ್ತಿ ಅವರಿಗೆ ಸಿಕ್ಕಾಗ, ಜಾನ್ ಮತ್ತು ಜೋಸೆಫ್ ಅನ್ನುವಂತ ವ್ಯಕ್ತಿ ಸಿಕ್ಕಾಗ ಅವ್ರ ಜೊತೆಗೆ ಹೋಗಿ ಕೆಲಸ ಮಾಡ್ಬೇಕು ಅನ್ನೋದ್ರೊಳಗ ಅಲ್ಲಿ ಕೈ ಚಲಿ ಕುಂದಿರ್ತಾನ. ಅಲ್ಲಿ ಕೂಡ ಕೆಲಸ ಸಕ್ಸಸ್ ಆಗಂಗಿಲ್ಲ. ಆ ಸಂದರ್ಭದಲ್ಲಿ ಏನ್ ಮಾಡ್ಬೇಕು ಅಂತ ವಿಚಾರ ಮಾಡೋದ್ರೊಳಗನ ವಿಶಾಖಪಟ್ಟಣದಿಂದ ಏನಾದ್ರೂ ಮಾಡ್ಬೇಕಂತ ಬಂದಿರುವಂತ ಒಂದು ಹುಡುಗ ಇವ್ರಿಗೆ ಸ್ನೇಹಿತನಾಗಿ ಸಿಗ್ತಾನೆ. ಆತನೇ ಸತೀಶ. ಆ ಸತೀಶ ಸಿಗ್ತಾನೆ, ವಿಶಾಖಪಟ್ಟಣದಿಂದ ಬಂದಿರುವಂತ ಹುಡುಗ. ನಾವಿಬ್ರು ಜೀವನದೊಳಗೆ ಏನಾದ್ರೂ ಮಾಡೋಣ, ದುಡ್ಡು ಮಾಡೋದು ಬೇಡ, ನಂಬಿಕೆಯನ್ನು ಉಳಿಸ್ಕೋಣ. ಇಂಥ ಒಂದು ಬೆಂಗಳೂರು ನಗರದೊಳಗ ನಂಬಿಕೆಯನ್ನು ಉಳಿಸ್ಕೊಳ್ಳೋದು ಬಹಳಷ್ಟು ಕಷ್ಟ ಅದ. ನಾವೇನಾದ್ರೂ ಮಾಡಿ ನಂಬಿಕೆ ಉಳಿಸೋ ಕೆಲಸ ಮಾಡೋಣ ಅಂದಾಗ ಇವರು ವಾಸವಾಗಿರುವಂತ ಏರಿಯಾದೊಳಗನ 8 ಫ್ಲೋರಿನ ಬಿಲ್ಡಿಂಗು ಒಬ್ಬ ಮುದುಕನ ಆಸ್ತಿಯಾಗಿತ್ತು. ಆ ಮುದುಕ ಬಹಳಷ್ಟು ದಿವಸಗಳಿಂದ ಅದನ್ನ ಮಾರಬೇಕಂತ ಕುಂತಿದ್ದ. ಈ ಹುಡುಗರ ನಂಬಿಕೆ, ವಿಶ್ವಾಸ, ಇವರ ತುಡಿತ, ಕ್ರಿಯಾಶೀಲತೆ ನೋಡಿರುವ ಆ ಮುದುಕ, ಯಪ್ಪ ನೀವಿಬ್ರು ಬಹಳ ಚಲೋ ಅದೀರಿ ಸತೀಶ, ದಯಾನಂದ, ನೀವು ಈ ಬಿಲ್ಡಿಂಗ್ ಮಾರಿ ಒಂದಿಷ್ಟು ದುಡ್ಡು ನನಗೂ ಕೊಡ್ರಿ, ಉಳಿದ ದುಡ್ಡು ನೀವು ಇಟ್ಕೋರಿ ಅಂತ ಆ ಮುದುಕ ಹೇಳಿದಾಗ ದಯಾನಂದ ಖುಷಿ ಪಡ್ತಾನ. ಭಗವಂತ ಎಲ್ಲೋ ಕಲಿತಾರ ಅಂತಾನ. 25 ದಿವಸದೊಳಗೆ ಸತೀಶ ದಯಾನಂದ ಇಬ್ರು ಕೂಡಿ ಆ ಒಂದು ಬಿಲ್ಡಿಂಗ್ ಮಾರ್ತಾರ. ಒಂದಿಷ್ಟು ದುಡ್ಡು ಬರ್ತದ, ಕೈ ಹಿಡಿದ ಭಗವಂತ ಅನ್ಕೋತಾನ ದಯಾನಂದ. ಆ ಹುಡುಗ ದಯಾನಂದ ಅನ್ಕೊಂಡು ಅದನ್ನೇ ಇನ್ವೆಸ್ಟ್ ಮಾಡ್ತಾ ಹೋಗ್ತಾನೆ. ಇನ್ವೆಸ್ಟ್ ಮಾಡ್ತಾ ಮಾಡ್ತಾ ದೊಡ್ಡ ದೊಡ್ಡ ಬಿಲ್ಡಿಂಗ್ ಗಳನ್ನ ಖರೀದಿ ಮಾಡೋದು. ಅವನ್ನ ಶ್ರೀಮಂತರಿಗೆ ಮಾರೋದಲ್ಲ, ಅವನ್ನ ದುಡ್ಡು ಮಾಡೋಕೆ ಮಾರೋದಲ್ಲ. ಯಾರು ಬೆಂಗಳೂರಿಗೆ ಮನಸ್ಸೋತು, ಜೀವನ ಒಳಗೆ ಸೋತು ಬೆಂಗಳೂರಿಗೆ ಬರ್ತಾರ, ಬೆಂಗಳೂರಿಗೆ ಯಾವ ರೀತಿ ಬಂದಿರ್ತಾರ ಅಂದ್ರ 15,000 ರೂಪಾಯಿ ಬಾಡಿಗೆಯನ್ನ ಕಟ್ಟಿ ಬಾಡಿಗೆ ಇರುವಂತ ಮನೆತನವನ್ನ ತಗೊಳ್ಳಿಕ್ಕೆ ಬಂದಿರ್ತಾರ. ಅಂತವ್ರಿಗೆ 15,000 EMI ಕಟ್ಟಿ ಸ್ವಂತ ಮನೆಗಳನ್ನು ತೆಗೆದುಕೊಳ್ಳ್ರಿ, ನೀವು ಸ್ವಂತ ಮನೆಗಳನ್ನು ಹೊಂದ್ರಿ ಅಂತ ತಿಳ್ಕೊಂಡು 2009ರಲ್ಲಿ ಅವರ ಜೀವನವನ್ನ ಪ್ರಯಾಣವನ್ನು ಶುರು ಮಾಡಿರುವಂತಹ ದಯಾನಂದವರು ಗೊತ್ತಿರಲಿ ಎಷ್ಟು ಪ್ರಮಾಣದೊಳಗೆ ಬೆಳೀತಾರ ಅಂದ್ರ, ಸತೀಶ ಮತ್ತು ದಯಾನಂದ್ ಇಬ್ರು ಕೂಡ
2009ರಲ್ಲಿ ಪ್ರಯಾಣ ಪ್ರಾರಂಭ ಮಾಡಿದ ಅವರು 2019ರಲ್ಲಿ ಭಾರತ ದೇಶದೊಳಗನೆ ಒಂದು ಇತಿಹಾಸವನ್ನು ಸೃಷ್ಟಿ ಮಾಡ್ತಾರೆ. ಕೇವಲ ಕರ್ನಾಟಕ ಅಲ್ಲ, ನಿಮಗೆ ಗೊತ್ತಿರಲಿ, 16,000 ಮನೆಗಳನ್ನ ಬಡವರಿಗಾಗಿ ಯಾರು ಮನಸ್ಸೋತು ಬಂದಾರ, ಯಾರು ತಮಗೆ ಜೀವನವೇ ಸಾಕಂತ ಬಂದಾರ ಅಂತವ್ರಿಗೆ 16,000 ಮನೆಗಳನ್ನ ಡಿಸ್ಟ್ರಿಬ್ಯೂಟ್ ಮಾಡ್ತಾರ. ದುಡ್ಡು ಮಾಡುವ ಉದ್ದೇಶ ಇರಲಿಲ್ಲ, ಅವರಿಗೆ ನಂಬಿಕೆನೇ ವಿಶ್ವಾಸ, ನಂಬಿಕೆನೇ ಕರ್ನಾಟಕ, ನಂಬಿಕೆನೇ ಜನ ಆಗಿದ್ರು. ಅಂತ ಒಬ್ಬ ದಯಾನಂದ್ ಇವತ್ತಿನ ದಿನ 2019ರಲ್ಲಿ 16,000 ಮನೆಗಳನ್ನ ಡಿಸ್ಟ್ರಿಬ್ಯೂಟ್ ಮಾಡ್ತಾರ. ಇವತ್ತು ತಮ್ಮದೇ ಆಗಿರುವಂತ DS ಮ್ಯಾಕ್ಸ್ ನೀವೆಲ್ಲ ನೋಡ್ತೀರಿ, ದೊಡ್ಡ ದೊಡ್ಡ ಸಿಟಿಗಳಲ್ಲಿ ಹೋದಾಗ ಆ ದೊಡ್ಡ ಬಿಲ್ಡಿಂಗ್ ಮೇಲೆ DS ಮ್ಯಾಕ್ಸ್ ಅಂತ ಬರೆದಿರ್ತಾರೆ. ಆ DS ಮ್ಯಾಕ್ಸ್ ಓನರ್ ಯಾರು ಅಂದ್ರ ಆತನೇ ದಯಾನಂದ, ನಮ್ಮ ಎದುರುಗಡೆ ಕೂತಿದ್ದಾರೆ ಅನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳೋಣ. ಆ ಎಸ್ ಏನ್ರಿ ಅಜ್ಜವರು ಅಂತ ಕೇಳಿದ್ರೆ ಇವರ ಗೆಳೆಯನಾಗಿರುವಂತ ಸತೀಶ್ ಅವರು, ಇವ್ರ ಗೆಳೆಯನಾಗಿರುವಂತ ಸತೀಶ್ ಅವರು ನನ್ನ ಜೊತೆಗೆ ಯಾವಾಗ್ಲೂ ಇದ್ದಾರೆ ಅಂತ ಹೇಳಿ DS ಮ್ಯಾಕ್ಸ್ ಅನ್ನುವಂತ ಕಂಪನಿಯನ್ನ ಪ್ರಾರಂಭ ಮಾಡ್ತಾರೆ. ಸರಿಸುಮಾರು 850 ಕೋಟಿಯ ಕಂಪನಿಯನ್ನ ಪ್ರಾರಂಭ ಮಾಡ್ತಾರೆ. ದುಡ್ಡಿಲ್ಲದೆ 2,500 ರೂಪಾಯಿಗೆ ದುಡಿಲಿಕ್ಕೆ ಹೋದ ಹುಡುಗ ಇವತ್ತು 850 ಕೋಟಿಯ ಒಂದು ಕಂಪನಿಯನ್ನ ತೆಗೆದು ಉತ್ತರ ಕರ್ನಾಟಕದ ಕೀರ್ತಿಯನ್ನು ತಂದಿರುವಂತವರು ನಮ್ಮ DS ಮ್ಯಾಕ್ಸ್ ದಯಾನಂದ್ ಅವರು ಎನ್ನುವಂತದ್ದು. ಜೊತೆಗೆ ಗೊತ್ತಿರಲಿ, ಕೇವಲ ಒಂದು ಕಂಪನಿ ತೆಗೆಯುವುದಲ್ಲ, ಇವತ್ತು ಸರಿಸುಮಾರು ಸರ್ಕಾರಕ್ಕೆ ಕೋಟಿಗಟ್ಟಲೆ ಟ್ಯಾಕ್ಸ್ ಕಟ್ಟುವಂತಹ ವ್ಯಕ್ತಿತ್ವ. ಇವರ ಕಂಪನಿಗಳಲ್ಲಿ ಯಾವ ವ್ಯಕ್ತಿ, ಯಾವ ಹುಡುಗ ದಯಾನಂದ್ ಕೆಲಸವನ್ನು ಹುಡುಕೊಂಡು ಕೆಲಸವನ್ನು ಅರಿಸಿಕೊಂಡು ಬೆಂಗಳೂರಿಗೆ ಹೋಗಿದ್ದ, ಇವತ್ತು ಸರಿಸುಮಾರು 2,500 ನೌಕರಿದಾರರು ಅವರ ಕಂಪನಿಯಲ್ಲಿ ಕೆಲಸವನ್ನು ಮಾಡ್ತಿದ್ದಾರೆ. 2,500 ವ್ಯಕ್ತಿಗಳಿಗೆ ಕೆಲಸವನ್ನು ಕೊಟ್ಟಿದ್ದಾರೆ. ಇವತ್ತು ನಿಮಗೆ ಗೊತ್ತಿದ್ದಂಗೆ ಶ್ರೀಶೈಲದಲ್ಲಿ ಕಂಬಿ ಒಯ್ತೀರಿ ನೀವೆಲ್ಲ, ಉತ್ತರ ಕರ್ನಾಟಕದಿಂದ ಕಂಬಿ ಒಯ್ಯುವಂತ 500 ರೂಮ್ಗಳನ್ನ ಶ್ರೀಶೈಲದಲ್ಲಿ ಕಟ್ತಿದ್ದಾರೆ. ನಾನು ಮೊನ್ನೆ ಒಂದು ತಿಂಗಳು ಶ್ರೀಶೈಲದಲ್ಲಿ ಪ್ರವಚನ ಮಾಡಬೇಕಾದಾಗ DS ಮ್ಯಾಕ್ಸ್ ಕುರಿತು ನನಗೆ ಹೇಳ್ತಿದ್ರು ಜಗದ್ಗುರುಗಳು, 500 ರೂಮ್ಗಳನ್ನ ಕಟ್ತಿದ್ದಾರೆ. 500 ರೂಮ್ ಜೊತೆಗೆ ಉಚಿತವಾಗಿ ಒಂದು ಆಸ್ಪತ್ರೆಯನ್ನ ಶ್ರೀಶೈಲ ಪೀಠದ ಪರವಾಗಿ ಕಟ್ತಾ ಇದ್ದಾರೆ, ಅದನ್ನು ಅವರೇ ಮಾಡ್ತಿದ್ದಾರೆ. ಅಲ್ಲಿಯ ಮಕ್ಕಳಿಗೆ ಒಂದು ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಕಟ್ತಾ ಇದ್ದಾರೆ. ಆ ಎಲ್ಲ ದೊಡ್ಡ ದೊಡ್ಡ ನಾಡಿನ ಎಲ್ಲಾ ದೊಡ್ಡ ದೊಡ್ಡ ಪ್ರಾಜೆಕ್ಟ್ಗಳು ಇವತ್ತು ಯಾರನ್ನ ಅರಿಸಿ ಬರ್ತಿದಾವೆ ಅಂತಂದ್ರೆ ಅದು DS ಮ್ಯಾಕ್ಸ್ ದಯಾನಂದ್ ಅವರನ್ನ ಅರಿಸಿ ಬರ್ತಿದಾವೆ.